ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ಈಜು ತರಬೇತಿ. ಜಲ ಕ್ರೀಡೆಯಲ್ಲಿ ಮಕ್ಕಳ ಸಂಭ್ರಮವೋ ಸಂಭ್ರಮ. ಪೋಷಕರು ಖುಷ್ ಖುಷ್. ಬೇಸಿಗೆಯ ಬಿಡುವಿನ ವೇಳೆಯಲ್ಲಿ ಮಕ್ಕಳಿಗೆ ಕೇವಲ ನೃತ್ಯವಲ್ಲದೆ ಜೀವನಕ್ಕೆ ಅಗತ್ಯವಾದ ಈಜು ಕಲೆಯನ್ನು ಕಲಿಸುವ ಮೂಲಕ ಚಿಂತಾಮಣಿಯ ಖ್ಯಾತ ಡ್ಯಾನ್ಸ್ ಮಾಸ್ಟರ್ ಕೇಶವ ಅವರು ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ಕಳೆದ 1 ತಿಂಗಳಿಂದ ಕೇಶವ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಆಯೋಜಿಸಲಾದ ಈ ಬೇಸಿಗೆ ಶಿಬಿರದಲ್ಲಿ ಮಕ್ಕಳು ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ. ಈ ಶಿಬಿರದ ವಿಶೇಷತೆ ಏನೆಂದರೆ ಆಧುನಿಕ ಸ್ವಿಮ್ಮಿಂಗ್ ಪೂಲ್ಗಳ ಬದಲಾಗಿ ನೈಸರ್ಗಿಕವಾದ ಬಾವಿಯಲ್ಲಿ ಮಕ್ಕಳಿಗೆ ಈಜು ಕಲಿಸಿಕೊಡಲಾಗುತ್ತಿದೆ. ಬಾವಿಯಲ್ಲಿ ಈಜು ಕಲಿತರೆ ಯಾವುದೇ ಸಂದರ್ಭದಲ್ಲೂ ಧೈರ್ಯವಾಗಿ ನೀರಿನಲ್ಲಿ ಇಳಿಯಬಹುದು ಹಾಗೂ ಇತರರ ಜೀವವನ್ನು ಉಳಿಸಬಹುದು ಎಂಬ ಉದ್ದೇಶದಿಂದ ಕೇಶವ ಅವರು ತಮ್ಮ ದಂಪತಿಗಳು ಹಾಗೂ ಮುನಿಕೃಷ್ಣ ಅವರ ಸಹಯೋಗದೊಂದಿಗೆ ಈ ತರಬೇತಿಯನ್ನು ನೀಡುತ್ತಿದ್ದಾರೆ. ತರಬೇತಿ ನಡೆಯುವ ಸ್ಥಳಕ್ಕೆ ಇತ್ತೀಚೆಗೆ ಸ್ಥಳೀಯ ಸಮಾಜ ಸೇವಕರಾದ ಡಾಕ್ಟರ್ ವಿ ಅಮರ್ ಅವರು ಭೇಟಿ ನೀಡಿ ಮಕ್ಕಳೊಂದಿಗೆ ಸಂವಾದ ನಡೆಸಿದರು. ಕೇಶವ ಅವರ ಈ ಕಾರ್ಯವನ್ನು ಶ್ಲಾಘಿಸಿದ ಅವರು, ಕೇವಲ 5 ದಿನಗಳಲ್ಲಿ 3 ವರ್ಷದ ಮೇಲ್ಪಟ್ಟ ಮಕ್ಕಳು ಅತ್ಯುತ್ತಮವಾಗಿ ಈಜು ಕಲಿಯುತ್ತಿರುವುದು ಆಶ್ಚರ್ಯಕರ ಮತ್ತು ಮೆಚ್ಚುವಂತಹದ್ದು ಎಂದು ಹೇಳಿದರು. ಕಳೆದ 15 ವರ್ಷಗಳಿಂದ ಕೇಶವ ಅವರು ಈ ಸೇವೆಯನ್ನು ನೀಡುತ್ತಿರುವುದು ಶ್ಲಾಘನೀಯವೆಂದ ಅವರು, ಚಿಂತಾಮಣಿಯ ಸಾರ್ವಜನಿಕರು ಮತ್ತು ಪೋಷಕರು ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅವರು ಮನವಿ ಮಾಡಿದರು. ಶಿಬಿರದಲ್ಲಿ ಪಾಲ್ಗೊಂಡಿರುವ ಮಕ್ಕಳು ಈಜು ಕಲಿಯುವುದರ ಜೊತೆಗೆ ಜಲ ಕ್ರೀಡೆಯಲ್ಲಿ ಸಂಭ್ರಮಿಸುತ್ತಿದ್ದಾರೆ. ಮಕ್ಕಳೊಂದಿಗೆ ಬಂದ ಪೋಷಕರು ಕೂಡ ಈ ನೈಸರ್ಗಿಕ ಕಲಿಕಾ ವಿಧಾನದ ಬಗ್ಗೆ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ಮಕ್ಕಳಿಗೆ ಈಜು ತರಬೇತಿ ನೀಡುವ ಡ್ಯಾನ್ಸ್ ಮಾಸ್ಟರ್ ಕೇಶವ ಅವರಿಗೆ ಎಲ್ಲರೂ ಸಹಕರಿಸೋಣ. ಮಕ್ಕಳನ್ನು ಆರೋಗ್ಯವಂತರನ್ನಾಗಿ ಹಾಗೂ ಧೈರ್ಯವಂತರನ್ನಾಗಿ ಮಾಡೋಣ. ತಮಾಷೆ ಮಾಡ್ತಾ ಇರ್ತಾರೆ ಸಾಕು 5 ನಿಮಿಷ ಬಂದ್ಕೊಂಡಿಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ಕೇಶವ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಏನು ಬೇಸಿಗೆ ಶಿಬಿರ ಈಜು ತರಬೇತಿಯನ್ನು ಏನು ಕೊಡ್ತಾ ಇದ್ದಾರೆ, ಇದು ಭಾಳಷ್ಟು ಚಿಂತಾಮಣಿ ತಾಲೂಕಿನ ಎಲ್ಲ ನಾಗರಿಕರಿಗೆ ಮತ್ತು ಮಕ್ಕಳಿಗೆ ವಿಶೇಷವಾಗಿ ಇದೊಂದು ಕೊಡುಗೆ ಅಂತಲೇ ನಾನಂತೂ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಕಳೆದ 1 ತಿಂಗಳಿಂದ ಈ ಒಂದು ಬೇಸಿಗೆ ಈಜು ಶಿಬಿರ ನಡೀತಾ ಇದೆ. ಭಾಳ ಅತ್ಯುತ್ತಮವಾಗಿ ಕೇಶವ ಅವರು ಮತ್ತು ಅವರ ದಂಪತಿಗಳು ಇಬ್ಬರೂ ಸಹ ಮತ್ತು ಮುನಿಕೃಷ್ಣ ಮೂವರು ಸೇರಿ ಇಲ್ಲೊಂದು ಬಾವಿಯಲ್ಲಿ ಇವತ್ತು ನ್ಯಾಚುರಲ್ಲಾಗಿ ಕಲಿಬೇಕು ಅಂತ ಹೇಳಿದ್ರೆ ಬಾವಿನೇ ಬೆಸ್ಟು. ಸ್ವಿಮ್ಮಿಂಗ್ ಪೂಲುಗಳು ಇನ್ನೊಂದು ಮತ್ತೊಂದು, ಮತ್ತು ನಾವು ಬಾವಿಯಲ್ಲಿ ಕಲಿತ್ರೆ ನಾವು ಎಲ್ಲಿ ಬೇಕಾದರೂ ಕಲಿಬೋದು. ಬಾವಿಯಲ್ಲಿ ಮೊದಲು ಈಜು ಕಲಿಬೇಕು ಅಂತೇಳಿ ಇವತ್ತು ವಿಶೇಷವಾಗಿ ಮಕ್ಕಳಿಗೆ ಭಾಳ ಉತ್ತಮವಾದ ಅಭ್ಯಾಸವನ್ನು ಕೊಡ್ತಾ ಇದ್ದಾರೆ. ನಾನು ಗಮನಿಸಿದಾಗೆ ಕೇವಲ 5 ದಿನದಲ್ಲಿ ಮಕ್ಕಳು 3 ವರ್ಷದಿಂದ ಎಷ್ಟು ವರ್ಷದ ಇವರಾದರೂ ಮನುಷ್ಯರಾದರೂ ಇಲ್ಲಿ ಕಲಿಬೋದು ಈಜನ್ನು. ಅದರಲ್ಲಿ ವಿಶೇಷವಾಗಿ 5 ದಿನದಲ್ಲಿ ಈಜನ್ನು ಕಲಿಸುವಂಥ ಕಲೆಯನ್ನು ಕೇಶವ ಅವರು ಅಳವಡಿಸ್ಕೊಂಡಿದ್ದಾರೆ ಮತ್ತು 15 ವರ್ಷಗಳಿಂದ ಈ ಒಂದು ಈಜನ್ನು ಕಲಿಸ್ಕೊಡ್ತಾ ಇದ್ದಾರೆ. ಭಾಳ ಉತ್ತಮವಾಗಿದೆ. ನಾವೆಲ್ಲರೂ ಭಾಳ ಎಂಜಾಯ್ ಮಾಡಿದ್ದೀವಿ. ಈ ಒಂದು ಬೇಸಿಗೆ ಶಿಬಿರವನ್ನು ಮಾತ್ರ ಭಾಳಷ್ಟು ನಾವೆಲ್ಲರೂ ಎಂಜಾಯ್ ಮಾಡಿದ್ದೇವೆ. ನಾವು ಕೂಡ ಮಕ್ಕಳಿಗೆ ಕಲಿಸ್ಬೇಕು ಅಂತ ಬಂದು ನಾವು ಕೂಡ ಕಲ್ತಿದ್ದೇವೆ ಈ ಒಂದು ಶಿಬಿರದಲ್ಲಿ. ಭಾಳ ಖುಷಿಯಾಗಿದೆ. ಈ ಅವಕಾಶವನ್ನು ಎಲ್ಲ ಚಿಂತಾಮಣಿಯ ನಾಗರಿಕರು ಬಳಸ್ಕೋಬೇಕು ಅಂತೇಳಿ ಎಲ್ಲರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಕ್ಲಾಪ್ಸ್ ಹೊಡಿ.